ಹೌದೌದು ಹೌದು ಹೌದು. ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಎಸ್, ಹೌದು. ಅನುಪಮ್ ಕೇರಿ ಸೂಟಲ್ಲಿ ಕಲ್ತು ಬಂದು ಈಗ ಆ, ನಮ್ಮ ನಯನಾ ಸೂದಿದ್ರಲ್ಲ, ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಾ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ, ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ದಿರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಆಸೆ. ಅದನ್ಬಿಟ್ರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದು ನಮ್ದೇನೋ ಶಕ್ತಿ, ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದು ಹೊತ್ತು ಊಟ ಮಾಡಕ್ಕೆ ನಾನು ಒಂಚೂರು ಅವ್ರ ಜೊತೆ ಇದ್ರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜ್ ಎಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ಯಜಮಾನನ ಜೊತೆ ಆಕ್ಟ್ ಮಾಡಬೇಕು, ನಂಗೆ ಮನ್ಸಾರೆ ತುಂಬಾ ಖುಷಿ ಇದೆ. ಹೌದೌದು ಹೌದು ಹೌದು. ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಎಸ್, ಹೌದು. ಅನುಪಮ್ ಕೇರಿ ಸೂಟಲ್ಲಿ ಕಲ್ತು ಬಂದು ಈಗ ನಮ್ಮ ನಯನಾ ಸೂದಿದ್ರಲ್ಲ, ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಾ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ, ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ದಿರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಆಸೆ. ಅದನ್ಬಿಟ್ರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದು ನಮ್ದೇನೋ ಶಕ್ತಿ, ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದು ಹೊತ್ತು ಊಟ ಮಾಡಕ್ಕೆ ನಾನು ಒಂಚೂರು ಅವ್ರ ಜೊತೆ ಇದ್ರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜ್ ಎಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ಯಜಮಾನನ ಜೊತೆ ಆಕ್ಟ್ ಮಾಡಬೇಕು, ನಂಗೆ ಮನ್ಸಾರೆ ತುಂಬಾ ಖುಷಿ ಇದೆ.